ಜಾನ್ವಿ ತುಂಬ ಹೆದರ್ಕೊಂಡ್ಬಿಟ್ಟಿದ್ದಾಳೆ ಕಣೋ. ಆ ಥರ ಪಾರ್ಸಲ್ ಬಂತ? ಅದನ್ನು ಯಾರು ಕಳ್ಸೋದಕ್ಕೆ ಸಾಧ್ಯ? ಅದು ಯಾರು ಕಳ್ಸಿದಾರೆ ಅಂತಲೂ ಗೊತ್ತಿಲ್ಲ, ಅದ್ರ ಮೇಲೆ ಫ್ರಮ್ ಅಡ್ರೆಸ್ಸೂ ಇಲ್ಲ. ಅವ್ರು ಯಾಕೆ ನಮ್ಮನ್ನೇ ಹೀಗೆ ಎದುರಿಸಿದ್ದಾರೆ ಅಂತಲೂ ಗೊತ್ತಿಲ್ಲ. ಎಲ್ಲ ಸಮಸ್ಯೆನೂ ಬಗೆಹರಿತು, ಮನೇಲಿ ಒಳ್ಳೇದಾಗ್ತಿದೆ, ಮನೆಗೆ ಮಗು ಬರ್ತಿದೆ ಅನ್ನೋ ಸಂಭ್ರಮದಲ್ಲಿ ನಾವಿದ್ರೆ ಇದೇನು ಅಪಶಗುನ ಕಾಣ್ತಿದೆ. ಯಾರೋ ತಮಾಷೆಗೆ ಮಾಡಿರ್ಬೋದು, ನೀವ್ಯಾಕೆ ಇಷ್ಟೊಂದು ಹೆದರ್ಕೋತೀರಾ? ಹಾಗೆಲ್ಲ ಏನು ಆಗಲ್ಲ ಬಿಡಿ. ಜಾನಕ್ಕೆ ಫೋನ್ ಕೊಡಿ. ಅವಳೀಗ ಮಾತಾಡೋ ಸ್ಥಿತಿನಲ್ಲಿ ಇಲ್ಲ, ಅವಳು ತುಂಬ ಮನಸ್ಸಿಗೆ ಹಚ್ಕೊಂಡ್ಬಿಟ್ಟಿದ್ದಾಳೆ ಇದನ್ನು. ನಾನು ಈಗಲೇ ಕೊರಿಯರ್ ಆಫೀಸ್ಗೆ ಹೋಗಿ ಅದನ್ನು ಯಾರು ಕಳಿಸಿದ್ದು ಅಂತ ಪತ್ತೆ ಮಾಡ್ತೀನಿ. ಹಾಂ, ಆ ಕೊರಿಯರ್ನ ಯಾರು ಕಲೆಕ್ಟ್ ಮಾಡ್ಕೊಂಡಿದ್ದು? ಜಾನ್ವಿ ಮತ್ತು ವಸು ಇಬ್ಬರು ಇದ್ರು. ಹಾಗಾದರೆ ವಸು ಮಾಮ್ನ ಪಾರ್ಸಲ್ ಜೊತೆ ಕೊರಿಯರ್ ಆಫೀಸಿಗೆ ಕಳಿಸಿ. ಆಯಿತು, ವಸುನ ಪಾರ್ಸಲ್ ಜೊತೆ ಕೊರಿಯರ್ ಆಫೀಸಿಗೆ ಕಳಿಸ್ತೀನಿ. ವಸು, ಆ ಪಾರ್ಸಲ್ ತಗೊಂಡು ಕೊರಿಯರ್ ಆಫೀಸ್ಗೆ ಹೋಗು. ಅಲ್ಲಿಗೆ ಬರ್ತಾನಂತೆ, ಬೇಗ ಹೋಗು. ಮಾಮ್, ಗೊಂಬೆ ತೋರಿಸಿ. ಬನ್ನಿ, ಅದೇನು ವಿಚಾರಿಸೋಣ ಬನ್ನಿ. ಹೇಳಿ ಸರ್. ಸರ್, ನಾವು ಈ ಪಾರ್ಸಲ್ ಬಗ್ಗೆ ನಿಮ್ಮ ಹತ್ರ ಎಂಕ್ವೈರಿ ಮಾಡಬೇಕಾಗಿತ್ತು. ಸ್ವಲ್ಪ ಹೊತ್ತಿಗೆ ಮುಂಚೆ ನಮ್ಮ ಮನೆಗೆ ನಿಮ್ಮ ಕೊರಿಯರ್ ಆಫೀಸಿಂದ ಈ ಪಾರ್ಸಲ್ ಬಂತು. ಹಾಂ ಸರಿ, ಅದಕ್ಕೆ ನಮಗೆ ಯಾರೋ ತೊಂದರೆ ಕೊಡಬೇಕು ಅಂತ ಈ ಪಾರ್ಸಲ್ ಕಳಿಸಿದ್ದಾರೆ. ಇಲ್ಲಿ ನೋಡಿ ಸರ್. ಮನೇಲಿ ಎಲ್ಲರೂ ಹೆದರ್ಕೊಂಡಿದ್ದಾರೆ, ಇದನ್ನು ನೋಡಿ. ನೋಡಿ ಸರ್, ಪಾರ್ಸಲ್ ತಲುಪಿಸೋ ಕೆಲಸ ನಮ್ಮದು.